ದಾವಣಗೆರೆ ಫಲಿತಾಂಶದ ಮೇಲೆ ಸಚಿವ ಜಮೀರ್ ಭವಿಷ್ಯ ನಿಂತಂತೆ ಕಾಣಿಸ್ತಾ ಇದೆ. ಈಗಾಗಲೇ ಅಶಿಸ್ತಿನ ವರದಿ ಹೈಕಮಾಂಡ್ ಟೇಬಲ್ ಮೇಲಿದ್ದು ಜಬ್ಬಾರ್ ವಿಕೆಟ್ ಪತನ ಆಗಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ಗೂ ಆದೇಶ ಬಂದಿದೆ. ಪುನರ್ರಚನೆ ವೇಳೆ ಜಮೀರ್ಗೆ ತಲೆದಂಡಕ್ಕೆ ಪಟ್ಟು ಹಿಡಿಯಲಾಗಿದೆ. ಇಡೀ ವಿಶ್ವದ ನೆಮ್ಮದಿ ಭಂಗ ಮಾಡಿದ್ದಂಥ ಯುದ್ಧಕ್ಕೆ ವಿರಾಮದ ಸುಳಿವು ಸಿಗ್ತಾ ಇದೆ. ಪಾಕ್ ಮಧ್ಯಸ್ಥಿಕೆಯಲ್ಲಿ ಶಾಶ್ವತ ಶಾಂತಿ ಸಭೆ ಆಯೋಜನೆಯಾಗಿದೆ. ಯುಎಸ್ ಉಪಾಧ್ಯಕ್ಷರನ್ನ ಮುನಿ ಸ್ವಾಗತಿಸಿದ್ದಾನೆ. ಸಂಧಾನಕ್ಕೂ ಮುನ್ನವೇ 2 ಷರತ್ತುಗಳಿಗೆ ಟ್ರಂಪ್ ಸಮ್ಮತಿ ಇದೆ ಅಂತ ಹೇಳಲಾಗ್ತಾ ಇದೆ. ಇತ್ತ ಇದೇ ಯುದ್ಧ ದೇಶದಲ್ಲಿ ಗ್ಯಾಸ್ ಗಂಡಾಂತರಕ್ಕೆ ಕಾರಣವಾಗಿದೆ. ಭವಿಷ್ಯದ ಮುಂದಾಲೋಚನೆ ಆರಂಭಿಸಿದ ಕೇಂದ್ರ 30 ದಿನಗಳ ಎಲ್ಪಿಜಿ ಸಂಗ್ರಹಗಾರ ಸ್ಥಾಪನೆಗೆ ನಿರ್ಧರಿಸಿದೆ. ಇನ್ನು ಬೆಂಗಳೂರು ಸೇರಿ ಹಲವೆಡೆ ಎಲ್ಪಿಜಿ ಸಿಗದೆ ಆಟೋ ಚಾಲಕರ ಕಣ್ಣೀರು ಬತ್ತದಂತೆ ಹರಿತಾ ಇದೆ. ಜಿಬಿಎ ಎಲೆಕ್ಷನ್ ಮೇಲೆ ಜೆಡಿಎಸ್ ಕಣ್ಣು ನೆಟ್ಟಿದೆ. ಬೆಳ್ಳಿ ಹಬ್ಬದ ನೆಪದಲ್ಲಿ ಜೆಡಿಎಸ್ ಭರ್ಜರಿ ಶಕ್ತಿ ಪ್ರದರ್ಶನ ಮಾಡಿದೆ. ಬೆಂಗಳೂರಿಗೆ ಹಿಡಿದಿರುವ ಗ್ರಹಣ ಬಿಡೋಕೆ ನಮ್ಮ ಸರ್ಕಾರವೇ ಬರಬೇಕು ಅಂತ ಎಚ್ಡಿಕೆ ಕರೆ ಕೊಟ್ಟರು. ಕಾಂಗ್ರೆಸ್ ಜೊತೆಗೆ ತಿಂದ ಪೆಟ್ಟಿನಿಂದ ಕಮಲ ದೋಸ್ತಿಗೆ ಕಾರಣವಾಯಿತು ಅಂತ ಹೇಳಿ ದೇವೇಗೌಡರು ರಹಸ್ಯ ಹೇಳಿದರು. ಝಾಂಬಿ ಜೀವ ತೆಗೆಯುವ ಡ್ರಗ್ಸ್, ಇದರ ಇತಿಹಾಸವೇ ಭಯಾನಕ. ಅಮೆರಿಕಾದಿಂದ ಜೀವ ಪಡೆದು ಬಂದಂತಹ ಜಾಢ್ಯ ಮರಣಕಾರಕ. ಬೆಂಗಳೂರಿಗೆ ಝಾಂಬಿ ಡ್ರಗ್ಸ್ ಬಂದಿಲ್ಲ, ಆದ್ರೂ ಆತಂಕ ಮಾತ್ರ ಊರೆಲ್ಲ ಹಬ್ಬಿದೆ. ವಿಡಿಯೋ ಶೇರ್ ಮಾಡಿದವನ ಬಂಧನ ಆಗಿದೆ. ಇನ್ನೊಂದು ಕಡೆ ವಿಶೇಷ ತಂಡ ರಚಿಸಿ ಸಿಸಿಬಿ ಪಡೆ ತನಿಖೆಗೆ ಮುಂದಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.